ಕಲಿಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ಆದರೆ ಈಜು ಕಲಿಸೋ ಅಂತ ಅವರು ಯಾವತ್ತೂ ಈಜೇ ಇಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಾಗಲಿ ನದಿಲಾಗಲಿ ಈಜಿಲ್ಲದೆ ಇರೋರು, ಆದರೆ ಈಜೋದು ಹೆಂಗೆ ಅಂತ ಚೆನ್ನಾಗಿ ಕಲ್ತ್ಕೊಂಡಿರೋಂಥವ್ರು, ಈಜದಲ್ಲೇ ಈಜೋದು ಹೆಂಗೆ ಅಂತ ಕಲ್ತ್ಕೊಂಡಿರೋಂಥವ್ರು. ಅವ್ರ ಹತ್ರ ಕಲ್ತ್ಕೊತೀರಾ ನೀವು? ಅವ್ರ ಹತ್ರ ನೀವು ಈಜು ಕಲಿಬೋದು ಅನ್ನೋದಕ್ಕೆ ನಿಮ್ಮ ಮನಸ್ಸು ಒಪ್ಪುತ್ತಾ? ವ್ಯತ್ಯಾಸ ಇದೆ. ಯಾರು ನೀವು ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರೋ ಅದನ್ನು ಮಾಡಿರೋ ಅಂಥವ್ರು ನಿಮಗೆ ಗೈಡ್ ಮಾಡುವಾಗ ನಿಮ್ಮ ಮನಸ್ಸು ಆ ಗೈಡೆನ್ಸನ್ನು ಒಪ್ಕೊಳ್ಳುತ್ತೆ. ಡಾಕ್ಟರ್ ಆಗಬೇಕು ಅನ್ನೋ ಆಸೆ ನಿಮ್ಮ ಮಕ್ಕಳಿಗಿದ್ದರೆ ಅದು ಆಗಿರೋ ಅಂಥವ್ರು ಗೈಡ್ ಮಾಡುವಾಗ ಮನಸ್ಸು ಅದನ್ನು ಒಪ್ಪುತ್ತೆ. ಮನಸ್ಸು ಯಾವುದನ್ನು ಒಪ್ಪುತ್ತೋ ಆ ಕೆಲಸಗಳಿಗೆ ಶಕ್ತಿ ಕೊಡುತ್ತೆ. ಯಾವುದನ್ನು ಮನಸ್ಸು ಆಳವಾಗಿ ಒಪ್ಪೋದಿಲ್ವೋ ಆ ಕೆಲಸಗಳಿಗೆ ಶಕ್ತಿ ಕೊಡೋದಿಲ್ಲ. ಅನುಮಾನದಿಂದ ಮಾಡುವಂಥ ಯಾವುದೇ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗೋದಿಲ್ಲ. ನಮ್ಮ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಸಂಪೂರ್ಣವಾಗಿ ಡಾಕ್ಟರೇ ಶುರು ಮಾಡಿರೋದು, ಅಂದರೆ ನಾನು ಡಾಕ್ಟರಾಗಿ ಶುರು ಮಾಡಿರೋದು, ಮತ್ತು 20 ಜನ ಟಾಪ್ ಕ್ಲಾಸ್ ಡಾಕ್ಟರ್ಸ್ ರನ್ ಮಾಡ್ತಾ ಇರುವಂಥ, ಮೆಂಟರ್ ಮಾಡ್ತಾ ಇರುವಂಥ, ಗೈಡ್ ಮಾಡ್ತಾ ಇರುವಂಥ ಒಂದು ಇನ್ಸ್ಟಿಟ್ಯೂಷನ್. ಇದೊಂದು ಸಂಸ್ಥೆ ಅಷ್ಟೇ ಅಲ್ಲ, ಇದೊಂದು ವ್ಯವಸ್ಥೆ. ಈ ವ್ಯವಸ್ಥೆನಲ್ಲಿ ಮಕ್ಕಳು PUCನಲ್ಲಿ ಡಾಕ್ಟರ್ ಆಗಬೇಕು, ಮೆಡಿಕಲ್ ಕಾಲೇಜಿಗೆ ಹೋಗಬೇಕು ಅಂತ ಪ್ರಿಪರೇಷನ್ ಮಾಡೋದಕ್ಕೆ 2 ವರ್ಷ ಏನು ಬರ್ತಾರೋ ಅದಷ್ಟೇ ಅಲ್ಲದೆ PUC ಮುಗಿದ ಮೇಲೆ MBBS ಸೀಟ್ ಸಿಕ್ಕಿದ ಮೇಲೆ 15 ವರ್ಷದ ವೈದ್ಯಕೀಯ ಶಿಕ್ಷಣ ಇದೆ. 15 ವರ್ಷಗಳಷ್ಟಾಗುತ್ತೆ ಮೆಡಿಕಲ್ ಎಜುಕೇಷನ್. ಆ ಇಡೀ ಫೇಸಲ್ಲಿ 10th ಮುಗಿಸಿ ಬಂದಾಗಿಂದ ಹಿಡಿದು ಅವರು ಡಾಕ್ಟ್ರಾಗಿ ಪೂರ್ತಿ 15 ವರ್ಷದ ಮೆಡಿಕಲ್ ಎಜುಕೇಷನ್ ಮುಗಿಸಿ ತಾವು ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗಲೂ ಬೇಕಾಗಿರುವಂಥ ಒಂದು ಸಪೋರ್ಟ್ ಸಿಸ್ಟಮ್, ಒಂದು ಸಪೋರ್ಟ್ ಕೊಡುವಂಥ ವ್ಯವಸ್ಥೆ ಇದು. ಡಾಕ್ಟರ್ ಜೀವನ ಅಷ್ಟು ಸುಲಭ ಅಲ್ಲ, ಪ್ರತಿ ಹಂತದಲ್ಲೂ ಸಪೋರ್ಟಿನ ಅವಶ್ಯಕತೆ ಇದೆ. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಿಮಗೆ PUCನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಪಾಠ ಮಾಡ್ತಾರೆ, ಅಲ್ಲಿಗೆ ಕೈ ಬಿಟ್ಟರು. ಸಕ್ಸಸ್ ಆದರೆ ನಾವು ಕಾರಣ, ಫೇಲ್ಯೂರ್ ಆದರೆ ನೀನೇ ಕಾರಣ ಅಪ್ಪ ಅಂತ ಹೇಳಿ ಕೈ ಬಿಡ್ತಾರೆ. ಹಂತ ಹಂತದಲ್ಲೂ ಕನೆಕ್ಟೆಡ್ ಸಪೋರ್ಟ್ ಸಿಕ್ಕಾಗ ಮಾತ್ರ ಜೀವನ ಯಶಸ್ವಿಯಾಗುತ್ತೆ. ಮೆಡಿಕಲ್ ಸೀಟ್ ಸಿಕ್ಬಿಡ್ತು ಆದರೆ ಡಾಕ್ಟರ್ ಆಗಿ ಫೇಲ್ಯೂರ್ ಆಗಿಬಿಟ್ಟ, ಹಾಗಾಗಬಾರ್ದು. ಸಾವಿರಾರು ಉದಾಹರಣೆ ಸಿಗುತ್ತೆ ನಿಮಗೆ. ಮೆಡಿಕಲ್ ಸೀಟ್ ತೊಗೊತಾರೆ, MBBS ಮಾಡ್ತಾರೆ, ಕಷ್ಟಪಟ್ಟು ಏನೋ ಮಾಡ್ಕೊಂಡು ಮುಗಿಸ್ಕೊಳ್ತಾ ಹೋಗ್ತಾರೆ, ಡಾಕ್ಟರ್ ಆಗಿ ಫೇಲ್ಯೂರ್ ಆಗ್ತಾರೆ. ಅದಾಗಬಾರ್ದು. ನಮ್ಮಲ್ಲಿ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸಲ್ಲಿ ಬರುವಂಥವ್ರಿಗೆ ಮೆಡಿಕಲ್ ಸೀಟ್ ಸಿಗೋದಕ್ಕೆ ಬೇಕಾಗಿರುವಂಥ ಗೈಡೆನ್ಸ್ ಅಷ್ಟೇ ನಮ್ಮ ಫೋಕಸ್ ಅಲ್ಲ, ಅದಾಗೇ ಆಗುತ್ತೆ. ಅದ್ರ ಜೊತೆಗೆ ಅವರು ಡಾಕ್ಟರ್ ಆಗಿ ಕೂಡ ಯಶಸ್ವಿ ಆಗಬೇಕು. ಅದಕ್ಕೊಂದು ಸಂಪೂರ್ಣವಾದ ವ್ಯವಸ್ಥೆಯ ಅವಶ್ಯಕತೆ ಇದೆ. ನಮ್ಮ ಇನ್ಸ್ಟಿಟ್ಯೂಷನ್ ಆ ಒಂದು ದೊಡ್ಡ ವ್ಯವಸ್ಥೆಯ ಒಂದು ಪೂರಕವಾದ ಭಾಗವಾಗಿದೆ. ಹೇಗೆ ವರ್ಕ್ ಆಗುತ್ತೆ, ಮೆಡಿಕಲ್ ಸೀಟ್ ಸಿಗೋದನ್ನು ಹೇಗೆ ಗ್ಯಾರಂಟಿ ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮ ಕ್ಯಾಂಪಸ್ಸಿಗೆ ವಿಸಿಟ್ ಮಾಡಬೇಕು. ನಮ್ಮ ಸಕ್ಸಸ್ ಬ್ಲೂ ಪ್ರಿಂಟ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಜಡ್ಜ್ಮೆಂಟ್ ಆಧಾರದ ಮೇಲೆ, ತಿಳುವಳಿಕೆಯ ಆಧಾರದ ಮೇಲೆ ನಿಮ್ಮ ನಿರ್ಧಾರ ಇರಬೇಕು. ಯಾಕಂದರೆ ನಿಮ್ಮ ಮಕ್ಕಳದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ನಿರ್ಧಾರವನ್ನು ನೀವು ಸಂಪೂರ್ಣವಾಗಿ ಅವ್ರ ಪರವಾಗಿ ಮಾಡ್ತಾ ಇದ್ದೀರಾ.